ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಇರೋದ್ರಿಂದ ಕಾರಣಾಂತರಗಳಿಂದ ವರಮಹಾಲಕ್ಷ್ಮಿ ಹಬ್ಬನ ಮಾಡಲಿಕ್ಕಾಗಲಿಲ್ಲ. ಆ್ಯಕ್ಚುಲಿ ಪ್ರತಿ ವರ್ಷ ನಾನು ಮಾಡ್ತಿದ್ದೆ, ಈ ವಾರ ಮಾಡಲಿಕ್ಕಾಗಿಲ್ಲ. ನೆಕ್ಸ್ಟ್ ವಾರ ಮಾಡೋಣ ಅಂತ ಸುಮ್ಮನಾದೆ. ಆದರೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಬೇಜಾರು ಮಾಡ್ಕೊಂಡು ಕೂರೋದು ಸೈಡಲ್ಲಿ ಅಂತ ಯೋಚನೆ ಬಂತು. ಆವಾಗ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹೀಗೆ ನೆನಪಾಯಿತು, ಇವತ್ತು ಒಳ್ಳೆ ದಿನ ಆಗಿದೆ, ಏನಾದರೂ ಒಂದು ವಸ್ತುನ ತರಬೇಕು ಅಂತ. ಆಗ ನನಗೆ ಯೋಚನೆ ಬಂದಿದೆ, ಪಿರಿಯಾಪಟ್ಟಣದಲ್ಲಿರೋ ಪೃಥ್ವಿ ಜ್ಯುವೆಲರಿ ಶಾಪಲ್ಲಿ ಯಾವಾಗಲೂ 2 ಆನೆಗಳನ್ನ ನಾನು ನೋಡಿಕೊಂಡು ಓಡಾಡ್ತಿದ್ದೆ ಆ ರೋಡಲ್ಲಿ. ಯಾಕಂದರೆ ಅಲ್ಲಿ ಮಶನಿಕಮ್ಮ ಟೆಂಪಲ್ ಇದೆ, ಅಲ್ಲಿಗೆ ನಾನು ಹೋಗ್ತಾ ಇರ್ತೀನಿ. ಯಾವಾಗಲೂ ಕೂಡ ಹೋಗಬೇಕಾದ್ರೆ ಆ ಆನೆಗಳು ನನಗೆ ಕಣ್ಣಿಗೆ ಬೀಳ್ತಾನೆ ಇರ್ತಿತ್ತು. ಅದಕ್ಕೋಸ್ಕರ ಅದನ್ನು ತರಬೇಕು ಅಂತ ಯೋಚನೆ ಆಯಿತು. ಆಗ ಬಂದೆ, ನಾನು ಪಿರಿಯಾಪಟ್ಟಣಕ್ಕೆ ಬಂದು ಜ್ಯುವೆಲರಿ ಶಾಪ್ಗೆ ಹೋಗಿ ಒಳಗಡೆ ಹೋದಾಗಲೇ ಗೊತ್ತಾಯಿತು ಅಲ್ಲಿ ವರಮಹಾಲಕ್ಷ್ಮಿನ ಕೂರಿಸಿದ್ದಾರೆ ಅಂತ. ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಇವಾಗಲೂ ನೆನೆಸ್ಕೊಂಡ್ರೆ ನನಗೆ ಮೈ ಜುಮ್ ಅನ್ನುತ್ತೆ. ನನಗೆ ಏನು ಬೇಜಾರಿತ್ತು, ನನಗೆ ಹಬ್ಬ ಮಾಡಲಿಕ್ಕಾಗಲಿಲ್ಲ ಅನ್ನೋದು ಅದು ಒಂದು ಕ್ಷಣದಲ್ಲಿ ಮಾಯ ಆಗೋಯ್ತು ನನಗೆ. ಏನಕ್ಕಂದರೆ ನಾನು ಮನೇಲಿ ಏನು ಮಾಡಲಿಲ್ಲ, ಆ ತಾಯಿಗೆ ಮಂಗಳಾರತಿ ಮಾಡೋದಾಗಲಿ ಪೂಜೆ ಮಾಡೋದಾಗಲಿ ಆಗಲಿಲ್ಲ. ನನಗೆ ಅದರಲ್ಲಿ ಆಯಿತು. ಅವರು ಬನ್ನಿ ಮೇಡಮ್ ಮಾಡಿ ಮಂಗಳಾರತಿ ಮಾಡಿ ಅಂತ ಕರೆದಿದ್ದಾಗಲಿ ಪೂಜೆ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾಗಲಿ ತುಂಬಾ ಖುಷಿಯಾಯಿತು. ನಾನು ಅದನ್ನು ಅಲ್ಲಿ ಮಾಡಿ ಮುಗಿಸ್ದೆ. ಹಾಗೆಯೇ ನಾನು ಆನೆಗಳನ್ನ ತಗೊಂಡೆ, ಅದಕ್ಕೂ ಕೂಡ ಪೂಜೆ ಆಯಿತು. ಎಷ್ಟು ಖುಷಿ ವಿಚಾರ. ಕೆಲವೊಂದನ್ನು ನಾವು ಎಲ್ಲಿ ಕಳ್ಕೊತೀವೋ, ಕಳೆದು ಹೋಯ್ತೋ ನಮ್ಮ ಜೀವನದಲ್ಲಿ ಅಂತ ಅಂದ್ಕೊಳ್ಳುವಾಗಲೇ ಅದು ನಮಗೆ ಸಿಗುತ್ತಲ್ಲ ನೋಡಿ, ಆ ಕ್ಷಣಗಳಂತೂ ಯಾರ ಹತ್ರನೂ ಹಂಚ್ಕೊಳ್ಳೋಕ್ಕೆ ಆಗಲ್ಲ. ಅದು ತುಂಬಾ ಇಂಪಾರ್ಟೆಂಟ್ ಮೂಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ವಾರ ನಾನು ಮಾಡ್ಬೋದಿತ್ತು, ಆದರೆ ನನಗೆ ಆವತ್ತೇ ಫೀಲ್ ತಗೊಳ್ಳೋದಿರುತ್ತಲ್ಲ, ಅದು ಎಲ್ಲೋ ಮಿಸ್ ಆಯಿತಪ್ಪ ಅನ್ನೋ ಯೋಚನೆ ಬೆಳಗಿಂದನೂ ಕೂಡ ಸ್ಟಾರ್ಟ್ ಆಗಿತ್ತು ನನಗೆ. ಆದರೆ ಅಲ್ಲಿ ಹೋದಾಗ, ಶಾಪ್ ಒಳಗಡೆ ಹೋದಾಗ ಒಂದು ದೇವರು ಕೈ ಬಿಡಲಿಲ್ಲ ನನ್ನ ಆಸೆನ ಅಂತ ಆ ಕ್ಷಣಕ್ಕೆ ಅನ್ನಿಸ್ತು. ನಾನು ಹೇಳಿದೆ, ಅವರು ಕೂಡ ಬನ್ನಿ ಮಾಡಿ, ಪರವಾಗಿಲ್ಲ ಬನ್ನಿ ಪೂಜೆ ಮಾಡಿ ಬನ್ನಿ, ಏನಿಲ್ಲ ನಮ್ಮದೆಲ್ಲ ಪೂಜೆ ಆಗಿದೆ, ಬನ್ನಿ ಮಂಗಳಾರತಿ ಮಾಡಿ ಅಂತ ಕರೆದ್ರು. ಆಗ ನಾನು ಕೂಡ ಒಳಗಡೆ ಹೋಗಿ ಮಂಗಳಾರತಿ ಮಾಡಿ ನಾನು 2 ಆನೆಗಳನ್ನ ಏನು ತೊಗೋಬೇಕಂತ ಆಸೆ ಪಟ್ಟು ಹೋಗಿದ್ನೋ, ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ನೋಡಿದ್ದು ಬ್ಲ್ಯಾಕ್ ಕಲರ್ ಆನೆ, ಅದಕ್ಕೆ ವೈಟ್ ಅಂದರೆ ಸಿಲ್ವರ್ದು ಕೋಟಿಂಗ್ ಆಗಿತ್ತು. ಈ ಸಲ ನೋಡೋಕ್ಕೆ ಸಿಕ್ಕಿದ್ದು ನನಗೆ ವೈಟ್ ಆನೆ ಗೋಲ್ಡನ್ ಕೋಟೆಡ್ ಆಗೈತೆ. ತುಂಬ ಖುಷಿಯಾಯಿತು, ಒಳ್ಳೆ ಆನೆನೇ ಸಿಕ್ತಲ್ಲ ಅಂತ ಹೇಳಿ. ಹಾಗೆ ಭಟ್ರಿದ್ರು, ಭಟ್ರ ಕೈಲಿ ಪೂಜೆನೂ ಕೂಡ ಆಯಿತು, ಆನೆಗೂ ಪೂಜೆ ಆಯಿತು, ನನಗೂ ದೇವಿಗೆ ಮಂಗಳಾರತಿ ಮಾಡೋ ಭಾಗ್ಯ ಸಿಕ್ತು. ಹಾಗೆಯೇ ಅರ್ಶಿನ ಕುಂಕುಮನ ತೊಗೊಂಡೆ, ಅವರೇನೆ ಕೊಟ್ಟರು. ಎಲ್ಲ ತುಂಬ ಒಳ್ಳೆ ಮೂಮೆಂಟ್. ಅಂದರೆ ನಾವೇನ ಮಿಸ್ ಮಾಡ್ಕೊಂಡು ಅಂತ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ತೀವೋ ಅದು ಇಲ್ಲ. ಆ್ಯಕ್ಚುಲಿ ನಮಗೆ ಒಂದಲ್ಲ ಒಂದು ಮುಖಾಂತರದಲ್ಲಿ ಅದು ನಮಗೆ ಸಿಗುತ್ತೆ. ಅದಕ್ಕೆ ನನಗೆ ಈ ದಿನವೇ ಒಂದು ಎಕ್ಸಾಂಪಲ್ ಆಯಿತು. ನಾನು ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ, ಪ್ರತಿ ವರ್ಷ ಮಾಡ್ಕೊಬರ್ತಿದ್ದೆ, ಈ ವರ್ಷ ಮಿಸ್ ಆಯ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ಮನೇಲೊಂದು ಸೈಡ್ ಆಗಿದೆ. ಏನಕ್ಕೋ ಆನೆ ತೆಗಿಬೇಕು ಅನ್ನೋ ಆಸೆಯಿಂದ ಹೋದ್ನೋ ತಾಯಿನೇ ನನ್ನ ಕರೆಸ್ಕೊಂಡ್ರು ಅಲ್ಲಿ ಅನ್ನೋದು ಒಂದು ಅರಿವು ನನಗಾಯ್ತು ಇವಾಗ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಏನು ಕಳ್ಕೊಂಡಿದ್ದೀವೋ ಅದು ನೆಕ್ಸ್ಟ್ ಟೈಮ್ ಇವತ್ತು ಸಿಗಲಿಲ್ಲ ಅಂದರೂ ನೆಕ್ಸ್ಟ್ ಸಿಗುತ್ತೆ ಅನ್ನೋದು ಇವತ್ತು ನಾನು ಅದನ್ನು ಕ್ಷಣದಲ್ಲೇ ಅನುಭವಿಸ್ಬಿಟ್ಟೆ. ಆ ಫೀಲಿಂಗ್ಸ್ನ ಯಾವತ್ತೂ ಕೂಡ ಯೋಚನೆ ಮಾಡಿ ಕೂರಬಾರ್ದು. ನಮಗೇನೋ ಮಿಸ್ ಆಯ್ತಪ್ಪ, ನಮ್ಮದೇನೋ ವಸ್ತು ಮಿಸ್ ಆಯ್ತು, ಇನ್ನೊಂದು ಮಿಸ್ ಆಯಿತು, ಅದು ಈ ಕ್ಷಣಕ್ಕೆ ನಮಗೆ ಮಿಸ್ ಆಗಿರ್ಬೋದು, ಮತ್ತೊಂದು ಕ್ಷಣ ನಮಗೆ ಸಿಗುತ್ತೆ. ಆ ಪಾಸಿಟಿವ್ನೆಸ್ ಇಟ್ಕೊಂಡ್ರೆ ಮೈಂಡಲ್ಲಿ ಯಾವತ್ತಾದರೂ ಕೂಡ ಒಳ್ಳೆಯದಾಗೇ ಆಗುತ್ತೆ. ಹಾಗೆ ಈ ವಿಡಿಯೋನ ಮಾಡಿದ ಉದ್ದೇಶನೇ ಅದಕ್ಕೋಸ್ಕರ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಇವಾಗಷ್ಟೇ ಒಂದು 2 ತಿಂಗಳಾಗ್ತು ಅಂತ ಅನಿಸುತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿ. ಯಾವಾಗಲೂ ಕೂಡ ಲೆಂತಿ ವಿಡಿಯೋ ಹಾಕೇ ಇಲ್ಲ. ಯಾವುದಾದ್ರೂ ಟೆಂಪಲಲ್ಲಿ ಹೋಗೋದು, ಅದಕ್ಕೊಂದು ಹಾಡು ಸೆಟ್ ಮಾಡೋದು, ಆ ಥರ ವಿಡಿಯೋ ಮಾಡ್ತಿದ್ದೆ. ಇವತ್ತು ಈ ಎಕ್ಸ್ಪೀರಿಯೆನ್ಸ್ನ ಒಂದು ವಿಡಿಯೋ ಮಾಡಿ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಇರೋದ್ರಿಂದ ಕಾರಣಾಂತರಗಳಿಂದ ವರಮಹಾಲಕ್ಷ್ಮಿ ಹಬ್ಬನ ಮಾಡಲಿಕ್ಕಾಗಲಿಲ್ಲ. ಆ್ಯಕ್ಚುಲಿ ಪ್ರತಿ ವರ್ಷ ನಾನು ಮಾಡ್ತಿದ್ದೆ, ಈ ವಾರ ಮಾಡಲಿಕ್ಕೆ